ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಮತಾ ಬ್ಯಾನರ್ಜಿ ಪ್ರಸ್ತುತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮತ್ತು ತೃಣಮೂಲ ಕಾಂಗ್ರೆಸ್ ರಾಜಕೀಯ ಪಕ್ಷದ ಮುಖ್ಯಸ್ಥೆ. ಬೆಂಬಲಿಗರು ಅವರನ್ನ ದೀದಿ ಅಂದರೆ ಅಕ್ಕ ಎಂದೇ ಕರೆಯುತ್ತಾರೆ. ಮಮತಾ 2 ಬಾರಿ ಕೇಂದ್ರ ರೈಲ್ವೆ ಸಚಿವೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ದೇಶದ ಮೊದಲ ಮಹಿಳಾ ರೈಲ್ವೆ ಸಚಿವೆ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಕಲ್ಲಿದ್ದಲು, ಮಾನವ ಸಂಪನ್ಮೂಲ ಅಭಿವೃದ್ಧಿ, ಯುವಜನ ವ್ಯವಹಾರ ಮತ್ತು ಕ್ರೀಡಾ ರಾಜ್ಯ ಸಚಿವೆ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ರಾಜ್ಯ ಸಚಿವೆಯಾಗಿ ಸೇವೆ ಸಲ್ಲಿಸಿದ್ದಾರೆ. 2011ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ 34 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಎಡರಂಗವನ್ನ ಕಿತ್ತೊಗೆದರು. 2012ರಲ್ಲಿ ಪ್ರತಿಷ್ಠಿತ ಟೈಮ್ ನಿಯತಕಾಲಿಕೆಯು ಇವರನ್ನು ವಿಶ್ವದ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಸೇರಿಸಿತ್ತು. ಇಷ್ಟೆಲ್ಲ ಸಾಧನೆ ಮಾಡಿರೋ ಮಮತಾ ಬ್ಯಾನರ್ಜಿಯವರ ಹಿನ್ನೆಲೆಯಾದ್ರೂ ಏನು, ಅವರ ರಾಜಕೀಯ ಹಾದಿ ಹೇಗಿತ್ತು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮಮತಾ ಬ್ಯಾನರ್ಜಿ ಹುಟ್ಟಿದ್ದು 1955ರ ಜನವರಿ 5ರಂದು ಪಶ್ಚಿಮ ಬಂಗಾಳದ ಕಲ್ಕತ್ತಾದ ಬಂಗಾಳಿ ಕುಟುಂಬದಲ್ಲಿ. ಅವರ ತಂದೆ ಪ್ರಮಲೇಶ್ವರ್ ಬ್ಯಾನರ್ಜಿ, ತಾಯಿ ಶ್ರೀಮತಿ ಗಾಯತ್ರಿ ದೇವಿ. ಮಮತಾ ಬ್ಯಾನರ್ಜಿ 9ನೇ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಂಡ್ರು. ಆದರೂ ವಿದ್ಯಾಭ್ಯಾಸ ಬಿಡಲಿಲ್ಲ. ಕೋಲ್ಕತ್ತಾದ ಜೋಗ್ಮಯಿ ದೇವಿ ಕಾಲೇಜ್ನಿಂದ ಇತಿಹಾಸದಲ್ಲಿ ಪದವಿ ಮತ್ತು ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಇಸ್ಲಾಮಿಕ್ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದರು. ಬ್ಯಾನರ್ಜಿ ಕೋಲ್ಕತ್ತಾದ ಶ್ರೀ ಶಿಕ್ಷಯಾತನ್ ಕಾಲೇಜ್ನಿಂದ ಶಿಕ್ಷಣದಲ್ಲಿ ಪದವಿ ಮತ್ತು ಕೋಲ್ಕತ್ತಾದ ಜೋಗೇಶ್ ಚಂದ್ರ ಚೌಧರಿ ಕಾನೂನು ಕಾಲೇಜಿನಿಂದ ಕಾನೂನು ಪದವಿಯನ್ನ ಪಡೆದಿದ್ದಾರೆ. ಆದರೆ ಇಂದಿಗೂ ಅವರು ಬ್ಯಾಚುಲರ್ ಆಗಿಯೇ ಉಳಿದುಕೊಂಡಿದ್ದಾರೆ. ಅವರ ಹವ್ಯಾಸ ಅಂದರೆ ಓದೋದು, ಬರೆಯೋದು, ಚಿತ್ರಕಲೆ ಹಾಗೂ ಸಂಗೀತ. ಇನ್ನು ಮಮತಾ ಬ್ಯಾನರ್ಜಿಯವರು ಚಿಕ್ಕ ವಯಸ್ಸಿನಲ್ಲಿಯೇ ರಾಜಕೀಯ ಪ್ರವೇಶ ಮಾಡ್ತಾರೆ. ರಾಜ್ಯ ಕಾಂಗ್ರೆಸ್ ಪಕ್ಷವನ್ನ ಸೇರಿ ಇತರೆ ರಾಜಕೀಯ ಗುಂಪುಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದರು. 1970ರ ದಶಕದಲ್ಲಿ ರಾಜಕೀಯವಾಗಿ ಸಾಕಷ್ಟು ಮುನ್ನೆಲೆಗೆ ಬರ್ತಾರೆ. 1976ರಿಂದ 1980ರವರೆಗೂ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಮಮತಾ ಅವರ ತಂದೆ ನಿಧನರಾದಾಗ ಸಾಕಷ್ಟು ಆರ್ಥಿಕ ಸಮಸ್ಯೆ ಅವರ ಕುಟುಂಬವನ್ನ ಆವರಿಸಿಕೊಳ್ತು. ಸಂಸಾರದ ನೊಗವನ್ನ ಹೊತ್ತಿದ್ದ ಮಮತಾ ಬ್ಯಾನರ್ಜಿ ಮನೆ ಮನೆಗೂ ಹಾಲು ಹಾಕ್ತಾ ಇದ್ರು. ಇದೊಂದೇ ತನ್ನ ತಾಯಿ ಹಾಗೂ ತಮ್ಮನ ಭವಿಷ್ಯಕ್ಕೆ ನೆರವಾಗುವ ಏಕೈಕ ಮಾರ್ಗವಾಗಿತ್ತು. ಹೀಗೆ ಸಾಗಿದ ರಾಜಕೀಯ ಹಾಗೂ ವೈಯಕ್ತಿಕ ಬದುಕು ಬದಲಾಗಿದ್ದು 1984ರಲ್ಲಿ. ಅದು ಜಾದವ್ಪುರ್ ಲೋಕಸಭಾ ಸ್ಥಾನದಿಂದ ಹಿರಿಯ ಸಿಪಿಐಎಂ ನಾಯಕ ಸೋಮನಾಥ್ ಚಟರ್ಜಿ ಅವರನ್ನ ಸೋಲಿಸುವ ಮೂಲಕ ದೇಶದ ಅತ್ಯಂತ ಕಿರಿಯ ಸಂಸದೆ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. ಇದಾದ ನಂತರ ಮಮತಾ ಬ್ಯಾನರ್ಜಿ ಅವರನ್ನು ಅಖಿಲ ಭಾರತ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು. ಆದರೆ 1989ರಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆಯಿಂದಾಗಿ ಮಮತಾ ಜಾದವ್ಪುರ್ ಲೋಕಸಭಾ ಸ್ಥಾನದಲ್ಲಿ ಮಾಲಿನಿ ಭಟ್ಟಾಚಾರ್ಯ ವಿರುದ್ಧ ಸೋಲನ್ನ ಎದುರಿಸಬೇಕಾಯಿತು. ಆದಾಗ್ಯೂ 1991ರ ಚುನಾವಣೆಯಲ್ಲಿ ಮಮತಾ ಕೋಲ್ಕತ್ತಾದ ದಕ್ಷಿಣ ಸಂಸದೀಯ ಸ್ಥಾನವನ್ನ ಗೆದ್ದರು. ದಕ್ಷಿಣ ಕೋಲ್ಕತ್ತಾ ಲೋಕಸಭಾ ಸ್ಥಾನದಿಂದ ಸಿಪಿಎಂನ ಪಿಬ್ಲಂ ದಾಸ್ ಗುಪ್ತಾ ಅವರನ್ನ ಸೋಲಿಸಿದ ನಂತರ ಸಾಲು ಸಾಲಾಗಿ 1996, 1998, 1999, 2004 ಮತ್ತು 2009ರಲ್ಲಿ ಅದೇ ಸ್ಥಾನದಿಂದ ಲೋಕಸಭೆಗೆ ಆಯ್ಕೆಯಾದರು. ಇನ್ನು 1991ರಲ್ಲಿ ಕೋಲ್ಕತ್ತಾದಿಂದ ಲೋಕಸಭೆಗೆ ಆಯ್ಕೆಯಾದ ಮಮತಾ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ದೊರೆಯಿತು. ನರಸಿಂಹರಾವ್ ಸರ್ಕಾರದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ, ಯುವಜನ ವ್ಯವಹಾರಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ರಾಜ್ಯ ಸಚಿವೆಯಾಗಿ ಸೇವೆ ಸಲ್ಲಿಸಿದರು.
ನರಸಿಂಹರಾವ್ ಸರ್ಕಾರದಲ್ಲಿ ಕ್ರೀಡಾ ಸಚಿವೆಯಾಗಿಯೂ ನೇಮಕಗೊಂಡರು. ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಮಮತಾ ಸರಳ ಜೀವನ ಶೈಲಿಯನ್ನ ಉಳಿಸಿಕೊಂಡಿದ್ದಾರೆ. ಯಾವಾಗಲೂ ಸಾಂಪ್ರದಾಯಿಕ ಬಂಗಾಳಿ ಸೀರೆಯನ್ನೇ ಧರಿಸುತ್ತಾರೆ. ಯಾವುದೇ ಆಭರಣಗಳನ್ನಾಗಲಿ ಸೌಂದರ್ಯ ವರ್ಧಕಗಳನ್ನಾಗಲಿ ಧರಿಸೋದಿಲ್ಲ. ಸಾಮಾನ್ಯ ದರದ ಚಪ್ಪಲಿಗಳನ್ನಷ್ಟೇ ಧರಿಸುತ್ತಾರೆ. ತಮ್ಮ ಜೀವನದುದ್ದಕ್ಕೂ ಅವಿವಾಹಿತರಾಗಿ ಉಳಿದಿದ್ದಾರೆ. ಹತ್ತಿ ಚೀಲವನ್ನ ತಮ್ಮ ಭುಜದ ಮೇಲೆ ನೇತು ಹಾಕಿಕೊಳ್ಳುವುದನ್ನ ಸಾಮಾನ್ಯವಾಗಿ ನೋಡಿರಬಹುದು. ಇದು ಅವರ ಟ್ರೇಡ್ ಮಾರ್ಕ್ ಆಗಿ ಮಾರ್ಪಟ್ಟಿದೆ. 1991ರಲ್ಲಿ ನರಸಿಂಹರಾವ್ ಅವರ ಸರ್ಕಾರ ರಚನೆಯಾದಾಗ ಅವರನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ, ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವೆಯಾಗಿ ದೇಶದಲ್ಲಿ ಕ್ರೀಡಾ ಸ್ಥಿತಿಯನ್ನ ಸುಧಾರಿಸುವ ಬಗ್ಗೆ ಸರ್ಕಾರದೊಂದಿಗಿನ ಭಿನ್ನಾಭಿಪ್ರಾಯಗಳಿಂದಾಗಿ ಅವರು ರಾಜೀನಾಮೆ ಘೋಷಿಸಿದರು. ಪರಿಣಾಮವಾಗಿ 1993ರಲ್ಲಿ ಈ ಸಚಿವಾಲಯದಿಂದ ಬಿಡುಗಡೆ ಮಾಡಲಾಯಿತು. ಹಾಗೆ ಏಪ್ರಿಲ್ನ 1996-97ರಲ್ಲಿ ಬಂಗಾಳದಲ್ಲಿ ಕಾಂಗ್ರೆಸ್ ಅನ್ನ ಸಿಪಿಎಂನ ಕೈಗೊಂಬೆ ಎಂದೇ ಆರೋಪಿಸಿ 1997ರಲ್ಲಿ ಪಕ್ಷದಿಂದ ಬೇರ್ಪಟ್ಟರು. ಮುಂದಿನ ವರ್ಷ ಅಂದ್ರೆ ಜನವರಿ 1, 1998ರಂದು ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಅನ್ನ ರಚಿಸಿದ್ರು. ಮಮತಾ ಅವರೇ ಪಕ್ಷದ ಅಧ್ಯಕ್ಷರಾದರು. 1998ರ ಲೋಕಸಭಾ ಚುನಾವಣೆಯಲ್ಲಿ ಟಿಎಂಸಿ 8 ಸ್ಥಾನಗಳನ್ನ ಗೆದ್ದಿತ್ತು. 1999ರಲ್ಲಿ ಅವರ ಪಕ್ಷ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಭಾಗವಾಯಿತು. ಮಮತಾ ಅವರನ್ನ ರೈಲ್ವೆ ಸಚಿವರನ್ನಾಗಿ ನೇಮಿಸಲಾಯಿತು. 2002ರಲ್ಲಿ ತಮ್ಮ ಮೊದಲ ರೈಲ್ವೆ ಬಜೆಟ್ ಅನ್ನ ಮಂಡಿಸಿದ್ರು. ಇದು ಬಂಗಾಳಕ್ಕೆ ಗರಿಷ್ಠ ಪ್ರಯೋಜನಗಳನ್ನ ನೀಡಿತು. ಅದರ ಜೊತೆಗೆ ಕೆಲವು ವಿವಾದಗಳು ಕಾರಣವಾಯಿತು. ತಮ್ಮ ಮೊದಲ ರೈಲ್ವೆ ಬಜೆಟ್ನಲ್ಲಿ ಮಮತಾ ಬಾಂಗ್ಲಾದೇಶ ಮತ್ತು ನೇಪಾಳವನ್ನ ರೈಲು ಸೇವೆಗಳು ಸಂಪರ್ಕಿಸುವುದಾಗಿ ಘೋಷಿಸಿದರು. 2000ನೇ ಇಸ್ವಿಯಲ್ಲಿ ಪೆಟ್ರೋಲಿಯಂ ಬೆಲೆ ಏರಿಕೆಯನ್ನ ವಿರೋಧಿಸಿ ಉಪಸಚಿವ ಅಜಿತ್ ಕುಮಾರ್ ಪಂಜಾ ಅವರೊಂದಿಗೆ ಸಂಪುಟಕ್ಕೆ ರಾಜೀನಾಮೆ ನೀಡಿದರು. ಆದರೆ ನಂತರದಲ್ಲಿ ಯಾವುದೇ ಕಾರಣವನ್ನ ನೀಡದೆ ತಮ್ಮ ರಾಜೀನಾಮೆಯನ್ನ ಹಿಂಪಡೆದುಕೊಂಡರು. 2001ರ ಆರಂಭದಲ್ಲಿ ತೆಹಲ್ಕಾ ಬಹಿರಂಗಪಡಿಸಿದ ನಂತರ ಮಮತಾ ಬ್ಯಾನರ್ಜಿ ತಮ್ಮ ಪಕ್ಷವನ್ನ ಎನ್ಡಿಎಯಿಂದ ಹಿಂತೆಗೆದುಕೊಂಡರು. ಆದರೆ ಜನವರಿ 2004ರಲ್ಲಿ ಎನ್ಡಿಎ ಸರ್ಕಾರವನ್ನೇ ಸೇರಿಕೊಂಡರು. ಮೇ 20, 2004ರಂದು ನಡೆದ ಸಾರ್ವತ್ರಿಕ ಚುನಾವಣೆಗಳ ನಂತರ ಪಕ್ಷವು ಗೆದ್ದ ಏಕೈಕ ಅಭ್ಯರ್ಥಿ ಮಮತಾ ಅವರೇ ಆಗಿದ್ರು. ಹಾಗಾಗಿ ಈ ಬಾರಿ ಅವರನ್ನ ಕಲ್ಲಿದ್ದಲು ಮತ್ತು ಗಣಿ ಸಚಿವರನ್ನಾಗಿ ನೇಮಿಸಲಾಯಿತು. ಅಕ್ಟೋಬರ್ 20, 2005ರಂದು ಬುದ್ಧದೇವ್ ಭಟ್ಟಾಚಾರ್ಯ ಸರ್ಕಾರ ಕೈಗಾರಿಕಾ ಅಭಿವೃದ್ಧಿಯ ಹೆಸರಿನಲ್ಲಿ ಫಲವತ್ತಾದ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವುದನ್ನ ಮಮತಾ ಅವರು ತೀವ್ರವಾಗಿ ವಿರೋಧಿಸಿದ್ರು. ಆದರೆ 2005ರಲ್ಲಿ ಮಮತಾ ಅವರಿಗೆ ದೊಡ್ಡ ರಾಜಕೀಯ ಹಿನ್ನಡೆಯಾಯಿತು. ಅವರ ಪಕ್ಷವು ಕೋಲ್ಕತ್ತಾ ಮಹಾನಗರ ಪಾಲಿಕೆಯ ಮೇಲಿನ ಹಿಡಿತವನ್ನ ಕಳೆದುಕೊಳ್ತು. ಇದರಿಂದಾಗಿ ಮೇಯರ್ ಪಕ್ಷವನ್ನ ತೊರೆದ್ರು. 2006ರ ವಿಧಾನಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಅರ್ಧಕ್ಕಿಂತ ಹೆಚ್ಚು ಶಾಸಕರು ಸೋತರು. ನವೆಂಬರ್ 2006ರಲ್ಲಿ ಸಿಂಗೂರಿನಲ್ಲಿ ಟಾಟಾ ಮೋಟಾರ್ಸ್ನ ಪ್ರಸ್ತಾವಿತ ಕಾರು ಯೋಜನೆಯ ಸ್ಥಳಕ್ಕೆ ಭೇಟಿ ನೀಡದಂತೆ ಮಮತಾ ಅವರನ್ನ ಬಲವಂತವಾಗಿ ತಡೆಯಲಾಯಿತು. ಈ ಕಾರಣಕ್ಕಾಗಿ ಅವರ ಪಕ್ಷವು ಪ್ರತಿಭಟನೆ ನಡೆಸಿತು, ಧರಣಿ ಮಾಡಿತು, ಮುಷ್ಕರ ಕೈಗೊಳ್ಳಿತು. 2009ರ ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಮಮತಾ ಬ್ಯಾನರ್ಜಿ ಯುಪಿಎಗೆ ಮತ್ತೆ ಸೇರಿದ್ರು. ಈ ಮೈತ್ರಿಕೂಟ ಒಟ್ಟು 26 ಸ್ಥಾನಗಳನ್ನ ಗೆದ್ದು ಮಮತಾ ಬ್ಯಾನರ್ಜಿ ಕೇಂದ್ರ ಸಚಿವ ಸಂಪುಟಕ್ಕೆ ಮರಳಿದ್ರು. ಅಲ್ಲದೆ 2ನೇ ಬಾರಿಗೆ ರೈಲ್ವೆ ಸಚಿವರಾಗಿ ನೇಮಕಗೊಂಡರು. ಅದಾಗಲೇ ರೈಲ್ವೆ ಸಚಿವೆಯಾಗಿ ಅವರ ಅವಧಿಯಲ್ಲಿ ನಡೆದಿದ್ದ ಜನಪ್ರಿಯ ಘೋಷಣೆಗಳು ಹೆಸರುವಾಸಿಯಾಗಿದ್ವು. 2010ರ ಪುರಸಭೆ ಚುನಾವಣೆಯಲ್ಲಿ ತೃಣಮೂಲ ಮತ್ತೊಮ್ಮೆ ಕೋಲ್ಕತ್ತಾ ಪುರಸಭೆಯನ್ನ ವಶಪಡಿಸಿಕೊಂಡಿತು. 2011ರಲ್ಲಿ ಮಾ ಮತಿ ಮಾನುಷ್ ಎಂಬ ಘೋಷಣೆಯಡಿಯಲ್ಲಿ ಟಿಎಂಸಿ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯವನ್ನ ಸಾಧಿಸಿತು. ಮಮತಾ ರಾಜ್ಯದ ಮುಖ್ಯಮಂತ್ರಿ ಆದರು ಮತ್ತು 34 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಎಡರಂಗವು ನಾಶವಾಯಿತು. ಮಮತಾ ಅವರ ಪಕ್ಷ ರಾಜ್ಯ ವಿಧಾನಸಭೆಯ 294 ಸ್ಥಾನಗಳಲ್ಲಿ 184 ಸ್ಥಾನಗಳನ್ನು ವಶಪಡಿಸಿಕೊಂಡಿತು. ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹಿಡಿತ ಸಾಧಿಸಿದ ನಂತರ ಸೆಪ್ಟೆಂಬರ್ 18, 2012ರಂದು ಯುಪಿಎಗೆ ತಮ್ಮ ಬೆಂಬಲವನ್ನ ಹಿಂತೆಗೆದುಕೊಂಡರು. ಇದರ ನಂತರ ನಂದಿಗ್ರಾಮದಲ್ಲಿ ಹಿಂಸಾಚಾರ ನಡೆಯಿತು. ಎಸ್ಇಝೆಡ್ ಅಭಿವೃದ್ಧಿಗಾಗಿ ಗ್ರಾಮಸ್ಥರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಬೇಕಿತ್ತು. ಮಾವೋವಾದಿಗಳ ಬೆಂಬಲದೊಂದಿಗೆ ಗ್ರಾಮಸ್ಥರು ಪೊಲೀಸ್ ಕ್ರಮವನ್ನ ವಿರೋಧಿಸಿದ್ರು.
ಆದರೆ ಗ್ರಾಮಸ್ಥರು ಮತ್ತು ಪೊಲೀಸರ ನಡುವಿನ ಹಿಂಸಾತ್ಮಕ ಘರ್ಷಣೆಯು 14 ಜನರ ಸಾವಿಗೂ ಕಾರಣವಾಯಿತು. ಬಂಗಾಳದಲ್ಲಿ ಸಿಪಿಎಂ ಬೆಂಬಲಿಗರ ಹಿಂಸಾತ್ಮಕ ಚಟುವಟಿಕೆಗಳನ್ನು ಕೊನೆಗೊಳಿಸುವಂತೆ ಮಮತಾ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಗೃಹ ಸಚಿವ ಶಿವರಾಜ್ ಪಾಟೀಲ್ ಅವರನ್ನ ಒತ್ತಾಯಿಸಿದ್ರು. ನಂತರ ರಾಜ್ಯ ಸರ್ಕಾರ ಯೋಜನೆಯನ್ನ ರದ್ದುಗೊಳಿಸಿದಾಗ ಹಿಂಸಾತ್ಮಕ ಪ್ರತಿಭಟನೆಗಳು ಕೊನೆಗೊಂಡವು. ಆದರೆ ಇದು ಕೇಂದ್ರ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದೊಂದಿಗಿನ ಅವರ ಭಿನ್ನಾಭಿಪ್ರಾಯಗಳನ್ನು ಸ್ಪಷ್ಟಪಡಿಸಿತ್ತು. ಮಮತಾ ಬ್ಯಾನರ್ಜಿ ಸಿಎಂ ಆದ ನಂತರ ತೃಣಮೂಲ ಕಾಂಗ್ರೆಸ್ನ ದಿನೇಶ್ ತ್ರಿವೇದಿ ಅವರನ್ನ ರೈಲ್ವೆ ಸಚಿವರನ್ನಾಗಿ ಮಾಡಲಾಯಿತು. ಆದರೆ ಮಮತಾ ಒತ್ತಡದಿಂದಾಗಿ ತ್ರಿವೇದಿ ತಮ್ಮ ಕುರ್ಚಿಯನ್ನ ಕಳೆದುಕೊಳ್ಳಬೇಕಾಯಿತು. ಇನ್ನು ಮಮತಾ ಬ್ಯಾನರ್ಜಿ ಅವರ ವೈಯಕ್ತಿಕ ಬದುಕನ್ನ ನೋಡಿದ್ರೆ ದೀದಿ ಒಬ್ಬ ರಾಜಕಾರಣಿ ಮಾತ್ರವಲ್ಲ, ಕವಿ, ಬರಹಗಾರ್ತಿ, ಚಿತ್ರಕಾರರೂ ಹೌದು. ಅವರ ರಾಜನೀತಿ ಎಂಬ ಕವಿತೆ ಸಾಕಷ್ಟು ಜನಪ್ರಿಯವಾಗಿದೆ. ಇದಲ್ಲದೆ ಅವರಿಗೆ ಚಿತ್ರಕಲೆಯಲ್ಲಿ ಎಲ್ಲಿಲ್ಲದ ಆಸಕ್ತಿ. ಸಾಕಷ್ಟು ಬಾರಿ ಪೇಂಟಿಂಗ್ ಕೂಡ ಮಾಡಿದ್ದಾರೆ. ಜೊತೆಗೆ ಕ್ರೀಡೆಗಳ ಬಗ್ಗೆಯೂ ಒಲವನ್ನ ಹೊಂದಿದ್ದಾರೆ. ವಿಶೇಷವಾಗಿ ಕ್ರಿಕೆಟ್ ಬಗ್ಗೆ ತುಂಬಾನೇ ಕ್ರೇಜ್ ಇದೆ. ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಇಂಗ್ಲಿಷ್ನಲ್ಲಿಯೂ ಪುಸ್ತಕ ಬರೆದು ಪ್ರಕಟಿಸಿದ್ದಾರೆ. ಅವರ ಸಾಧನೆಗೆ ಹಲವಾರು ಪ್ರಶಸ್ತಿಗಳೇ ಮುಡಿಗೇರಿವೆ. ಇಂದು ಇಡೀ ಭಾರತದಲ್ಲಿನ ಅತ್ಯಂತ ಪ್ರಭಾವಿ ರಾಜಕಾರಣಿಗಳಲ್ಲಿ ಮಮತಾ ಬ್ಯಾನರ್ಜಿಯವರು ಕೂಡ ಒಬ್ಬರು. ಸಾಕಷ್ಟು ವಿವಾದಗಳು ಇವರ ಬೆನ್ನಿಗೆ ಸಿಲುಕಿದೆ. ಸಾವಿರಾರು ಕೋಟಿ ಹಗರಣಗಳಲ್ಲಿಯೂ ಮಮತಾ ಪಾಲುದಾರರಾಗಿದ್ದಾರೆ ಎಂಬ ಆರೋಪವೂ ಇದೆ. ಅಂತೂ ಓರ್ವ ಸ್ತ್ರೀಯಾಗಿ ಯಾರ ಬೆಂಬಲವೂ ಇಲ್ಲದೆ, ಯಾವುದೇ ಹಿನ್ನೆಲೆ ಇಲ್ಲದೆ ಬೆಳೆದು ಬಂದ ಪರಿ ನಿಜಕ್ಕೂ ಅತ್ಯದ್ಭುತ ಹಾಗೂ ಅಮೋಘವಾದದ್ದು. ಇವಿಷ್ಟು ದೀದಿ ಮಮತಾ ಬ್ಯಾನರ್ಜಿಯವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.